ಎಲ್ಲರಿಗೂ BM ಸ್ಟಡಿ ಸರ್ಕಲ್ಗೆ ಸ್ವಾಗತ. ನನ್ನ ಹೆಸರು ಪ್ರಿಯಾಂಕಾ ಕೆ ಅಂಥೇಳಿ. ಆರ್ಟ್ ಆ್ಯಂಡ್ ಕಲ್ಚರ್ಗೆ ಸಂಬಂಧಿಸಿದಂತೆ ಇದು ನಮ್ಮ 5ನೆಯ ವಿಡಿಯೋ. ನಾವು ಹಿಂದಿನ ವಿಡಿಯೋದಲ್ಲಿ ಮೌರ್ಯರ ಕಲೆ ಮತ್ತು ವಾಸ್ತುಶಿಲ್ಪ ಯಾವ ರೀತಿ ಇತ್ತು ಅಂತ ಹೇಳಿ ನೋಡ್ಕೊಂಡಿದ್ವಿ. ಆದರೆ ಈ ವಿಡಿಯೋದಲ್ಲಿ ಮೌರ್ಯ ನಂತರದ ಕಾಲದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪ ಯಾವ ರೀತಿ ಇತ್ತು ಅಂತ ಹೇಳಿ ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತೋ ಮುಖಾಂತರ ಸದಾ ನೋಟಿಫೈ ಆಗಿರಿ. ಇವಾಗ ಪೋಸ್ಟ್ ಮೌರ್ಯನ್ ಆರ್ಟ್, ಮೌರ್ಯರ ನಂತರದ ಕಲೆ. ಮೌರ್ಯ ಸಾಮ್ರಾಜ್ಯ ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ ಅವನತಿಯನ್ನು ಹೊಂದಿತು. ಈ ಮೌರ್ಯ ಸಾಮ್ರಾಜ್ಯದ ಅವನತಿಯ ನಂತರ ಏನಾಯಿತು, ಭಾರತದ ವಿವಿಧ ಭಾಗಗಳಲ್ಲಿ ಅಂದರೆ ಉತ್ತರದಲ್ಲಿ, ದಕ್ಷಿಣದಲ್ಲಿ ಮತ್ತು ಪಶ್ಚಿಮ ಭಾರತದಲ್ಲಿ ಕೆಲವೊಂದು ಸಣ್ಣ ಸಣ್ಣ ರಾಜ್ಯವಂಶಗಳು ಹುಟ್ಕೊಂಡ್ವು. ಉತ್ತರದಲ್ಲಿ ಶುಂಗರು, ಕಣ್ವರು, ಕುಶಾನರು ಮತ್ತು ಶಕರು ಎಂಬ ರಾಜ್ಯವಂಶಗಳು ಪ್ರಾಮುಖ್ಯತೆಯನ್ನು ಪಡೆದರೆ, ದಕ್ಷಿಣ ಮತ್ತು ಪಶ್ಚಿಮ ಭಾರತದಲ್ಲಿ ಸತ್ವಾಹನರು, ಇಕ್ಷ್ವಾಕರು, ಅಭಿರಾಗಳು ಮತ್ತು ವಾಕಟಕರು ಎಂಬ ರಾಜವಂಶಗಳು ಪ್ರಾಮುಖ್ಯತೆಯನ್ನು ಪಡೆದರು. ಅದೇ ರೀತಿ ಈ ರಾಜವಂಶಗಳಲ್ಲದೆ ಧಾರ್ಮಿಕ ದೃಶ್ಯವಾಗಿ ಬ್ರಾಹ್ಮಣ ಪಂಥಗಳು ಕೂಡ ಉದಯವನ್ನು ಕಂಡವು. ಈ ಮೌರ್ಯ ನಂತರ ಕಾಲದಲ್ಲಿ ಉದಯವನ್ನು ಕಂಡವು. ಅವೇ ಶೈವರು, ವೈಷ್ಣವರು ಮತ್ತು ಶಕ್ತಿಯರೆಂಬ ಬ್ರಾಹ್ಮಣ ಪಂಥಗಳು. ಈ ಬ್ರಾಹ್ಮಣ ಪಂಥಗಳು ಮತ್ತು ರಾಜವಂಶಗಳು ಕಲೆಗಳು ಬದಲಾಗುತ್ತಾ ಬರುತ್ತೆ. ಆ ಕಲೆಗಳು ಬದಲಾಗುತ್ತರಿಂದ ಸಾಮಾಜಿಕ ರಾಜಕೀಯ ಸನ್ನಿವೇಶ ಕೂಡ ಪ್ರತಿಬಿಂಬಿಸಲು ಆರಂಭಿಸ್ತವೆ. ಇವರ ಕಾಲದ ವಾಸ್ತುಶಿಲ್ಪಗಳು, ಮೌರ್ಯರ ನಂತರದ ಕಾಲದ ವಾಸ್ತುಶಿಲ್ಪ ಯಾವ ರೂಪದಲ್ಲಿ ಇದ್ವು ಅಂದರೆ, ಕತ್ತರಿಸಿದ ಕಲ್ಲಿನ ಗುಹೆಗಳು ಮತ್ತು ಸ್ತೂಪಗಳ ರೂಪದಲ್ಲಿ ವಾಸ್ತುಶಿಲ್ಪಗಳು ಮುಂದುವರೆದವು. ಅದೇ ರೀತಿ ಪ್ರತಿ ರಾಜ್ಯವಂಶವು ಒಂದು ವಾಸ್ತುಶಿಲ್ಪ ನಿರ್ಮಾಣ ಮಾಡಿತಂದರೆ ಅದು ವಿಶಿಷ್ಟ ಲಕ್ಷಣಗಳನ್ನು ಪರಿಚಯಿಸ್ತಾ ಹೋಯಿತು. ಅದೇ ರೀತಿ ಶಿಲ್ಪಕಲೆಯ ವಿವಿಧ ಶಾಲೆಗಳು ಹೊರಹೊಮ್ಮಿದವು ಮತ್ತು ಈ ಕಲಾಶಿಲ್ಪವು ಮೌರ್ಯ ನಂತರದ ಅವಧಿಯಲ್ಲಿ ಉತ್ತುಂಗಕ್ಕೇರಿತು. ಅದೇ ರೀತಿ ವಾಸ್ತುಶಿಲ್ಪ ಯಾವ ರೀತಿ ಇತ್ತು ಅಂದರೆ, ಅವರ ವಾಸ್ತುಶಿಲ್ಪ ಯಾವ ರೂಪದಲ್ಲಿ, ಮೌರ್ಯ ನಂತರ ಕಾಲದ ವಾಸ್ತುಶಿಲ್ಪ ಯಾವ ರೂಪದಲ್ಲಿ ಮುಂದುವರಿತು ಅಂದರೆ, ಕತ್ತರಿಸಿದ ಕಲ್ಲಿನ ಗುಹೆಗಳು ಮತ್ತು ಸ್ತೂಪಗಳ ರೂಪದಲ್ಲಿ ಮುಂದುವರಿಯಿತು. ನಾವು ಇವಾಗ ಕತ್ತರಿಸಿದ ಕಲ್ಲಿನ ಗುಹೆಗಳ ಬಗ್ಗೆ ನೋಡ್ಕೊಳ್ಳೋಣ. ನಾವು ಮೌರ್ಯರ ಕಾಲದಲ್ಲಿಯೇ ಕಲ್ಲಿನ ಗುಹೆಗಳ ನಿರ್ಮಾಣ ತಿಳ್ಕೊಂಡಿದ್ವಿ. ಮೌರ್ಯರ ಕಾಲದಲ್ಲಿಯೇ ಕಲ್ಲಿನ ಗುಹೆಗಳು ಇದ್ವು. ಆ ಅವಧಿಯಲ್ಲಿ 2 ರೀತಿಯ ಶಿಲಾಗುಹೆಗಳು ಅಭಿವೃದ್ಧಿಯನ್ನು ಕಂಡವು ಮೌರ್ಯರ ಕಾಲದಲ್ಲಿ. ಅವೇ ಚೈತ್ಯ ಮತ್ತು ವಿಹಾರ. ಈ ವಿಹಾರಗಳು ಬೌದ್ಧ ಮತ್ತು ಜೈನ ಸನ್ಯಾಸಿಗಳ ವಸತಿ ಸಭಾಂಗಣಗಳಾಗಿದ್ವು. ಇವು ಮೌರ್ಯ ಸಾಮ್ರಾಜ್ಯದ ಸಮಯದಲ್ಲಿಯೇ ಅಭಿವೃದ್ಧಿಗೊಂಡಿದ್ವು, ಯಾವುವು ವಿಹಾರಗಳು. ಅದೇ ರೀತಿ ಮೌರ್ಯರ ನಂತರದ ಕಾಲದಲ್ಲಿ ಚೈತ್ಯ ಸಭಾಂಗಣಗಳು ಅಭಿವೃದ್ಧಿಪಡಿಸಲಾಯಿತು. ವಿಹಾರಗಳು ಮೌರ್ಯ ಸಾಮ್ರಾಜ್ಯದ ಸಮಯದಲ್ಲಿ ಅಭಿವೃದ್ಧಿಗೊಂಡ್ರೆ, ಮೌರ್ಯ ನಂತರದ ಕಾಲದಲ್ಲಿ ಚೈತ್ಯ ಸಭಾಂಗಣಗಳು ಅಭಿವೃದ್ಧಿಯನ್ನು ಹೊಂದಿದ್ವು. ಅದೇ ರೀತಿ ಆ ಕತ್ತರಿಸಿದ ಕಲ್ಲಿನ ಗುಹೆಗಳ ರಚನೆ ಯಾವ ರೀತಿ ಇತ್ತಪ್ಪ ಅಂದರೆ, ಅವು ಚತುರ್ಭುಜ ಚೇಂಬರ್ಗಳಾಗಿದ್ದು, ಅದೇ ರೀತಿ ಚಪ್ಪಟೆ ಚಾವಣಿಗಳನ್ನು ಹೊಂದಿದ್ವು ಮತ್ತು ಅವು ಪ್ರಾರ್ಥನಾ ಮಂದಿರಗಳಾಗಿ ಬಳಸಲಾಗ್ತಿತ್ತು. ಅವುಗಳನ್ನು ಯಾವ ಉದ್ದೇಶಕ್ಕಾಗಿ ಬಳಸ್ತಾ ಇದ್ರು? ಪ್ರಾರ್ಥನಾ ಮಂದಿರಗಳಾಗಿ ಬಳಸ್ತಾ ಇದ್ರು. ಗುಹೆಗಳಲ್ಲಿ ಮಳೆಯಿಂದ ರಕ್ಷಿಸಿಕೊಳ್ಳಲು ತೆರೆದ ಅಂಗಳಗಳನ್ನು ಮತ್ತು ಕಲ್ಲಿನ ಪರದೆಯ ಗೋಡೆಗಳನ್ನು ಕೂಡ ಇದ್ವು. ಅವುಗಳನ್ನು ಮಾನವ ಮತ್ತು ಪ್ರಾಣಿಗಳ ಆಕೃತಿಗಳಿಂದ ಕೂಡ ಅಲಂಕರಿಸಲಾಗಿತ್ತು. ಅವುಗಳ ಗೋಡೆಗಳನ್ನು ಮತ್ತು ತೆರೆದ ಅಂಗಗಳನ್ನು ಯಾವ ಆಕೃತಿಗಳಿಂದ ಅಲಂಕರಿಸಲಾಗಿತ್ತಪ್ಪ ಅಂದರೆ, ಮಾನವ ಮತ್ತು ಪ್ರಾಣಿಗಳ ಆಕೃತಿಗಳಿಂದ ಅಲಂಕರಿಸಲಾಗಿತ್ತು. ಈ ಕತ್ತರಿಸಿದ ಕಲ್ಲಿನ ಗುಹೆಗಳಿಗೆ ಉದಾಹರಣೆ ಅಂದರೆ ಕಾರ್ಲೆ ಚೈತ್ಯ ಹಾಲ್ ಮತ್ತು ಅಜಂತಾ ಗುಹೆಗಳು. ಈ ಅಜಂತಾ ಗುಹೆಗಳಲ್ಲಿ 29 ಗುಹೆಗಳಿದಾವ. ಅದರೊಳಗೆ 25 ವಿಹಾರಗಳಿದ್ರೆ 4 ಚೈತ್ಯಗಳನ್ನು ಹೊಂದಿದೆ. ಯಾವುದು? ಅಜಂತಾ ಗುಹೆಗಳು. ಇದು ಕಾರ್ಲೆ ಚೈತ್ಯ ಸಭಾಂಗಣ, ಇದು ಅಜಂತಾ ಗುಹೆಗಳು. ಇದರೊಳಗೆ 29 ಗುಹೆಗಳಿದಾವ, ಕೇವ್ಸ್ ಇದಾವ. ಅದರೊಳಗೆ 25 ವಿಹಾರಗಳು ಅದಾವ.
ಅದರ ಮತ್ತು 4 ಚೈತ್ಯ ಸಭಾಂಗಣಗಳು ಕೂಡ ಅದಾವ. ಇದು ಅಜಂತ ಗುಹೆಗಳು. ಅದೇ ರೀತಿ ಉದಯಗಿರಿ ಮತ್ತು ಖಂಡಗಿರಿ ಕೇವ್ಸ್ ಇದು ಎಲ್ಲಿದೆ? ಒಡಿಶಾದಲ್ಲಿದೆ. ಉದಯಗಿರಿ ಕೇವ್ಸ್ ಮಾತ್ರ ಇರೋದು ಮಧ್ಯಪ್ರದೇಶದಲ್ಲಿ. ಉದಯಗಿರಿ ಮತ್ತು ಖಂಡಗಿರಿ ಗುಹೆ ಇರೋದು ಒಡಿಶಾದಲ್ಲಿ. ಉದಯಗಿರಿ ಮತ್ತು ಖಂಡಗಿರಿ ಗುಹೆ ಅಂತ ಕೇಳಿದರೆ ಒಡಿಶಾ, ಇಲ್ಲ ಅಂದರೆ ಉದಯಗಿರಿ ಗುಹೆ ಅಷ್ಟೇ ಕೇಳಿದ್ರೆ ಅದು ಮಧ್ಯಪ್ರದೇಶ್. ಈ ಉದಯಗಿರಿ ಮತ್ತು ಖಂಡಗಿರಿ ಕೇವ್ಸ್ಗಳು ಇವಾಗಿನ ಭುವನೇಶ್ವರ ಬಳಿ ಇರುವ ಕ್ರಿಸ್ತಪೂರ್ವ 1 ಮತ್ತು 2ನೇ ಶತಮಾನದಲ್ಲಿ ಕಳಿಂಗ ರಾಜ ಕರವೇಲನ ಅಡಿಯಲ್ಲಿ ಮಾಡಲಾಯಿತು. ಈ ಉದಯಗಿರಿ ಮತ್ತು ಖಂಡಗಿರಿ ಗುಹೆಗಳನ್ನು ಕಳಿಂಗ ರಾಜ್ಯದ ರಾಜ ಕರವೇಲನ ಅಡಿಯಲ್ಲಿ ಮಾಡಲಾಯಿತು. ಯಾವಾಗ? ಕ್ರಿಸ್ತಪೂರ್ವ 1 ಮತ್ತು 2ನೇ ಶತಮಾನದಲ್ಲಿ. ಎಲ್ಲಿ ಮಾಡಲಾಯಿತು? ಭುವನೇಶ್ವರದ ಬಳಿ, ಇವಾಗಿನ ಭುವನೇಶ್ವರದ ಬಳಿ. ಈ ಗುಹೆಗಳು ಕೃತಕ ಮತ್ತು ನೈಸರ್ಗಿಕ ಗುಹೆಗಳನ್ನು ಹೊಂದಿದೆ. ಈ ಗುಹೆ ಯಾವುದು? ಉದಯಗಿರಿ ಮತ್ತು ಖಂಡಗಿರಿ ಗುಹೆಗಳು ಕೃತಕ ಗುಹೆಗಳನ್ನು ಹೊಂದಿದಾವ, ನೈಸರ್ಗಿಕ ಗುಹೆಗಳನ್ನು ಕೂಡ ಹೊಂದಿದಾವ. ಇವುಗಳನ್ನು ಜೈನ ಸನ್ಯಾಸಿಗಳ ವಾಸಸ್ಥಾನವಾಗಿ ಕೆತ್ತಲಾಗಿದೆ. ಇದನ್ನು ಯಾವ ಉದ್ದೇಶಕ್ಕಾಗಿ ಕೆತ್ತಲಾಗಿದೆಪ್ಪ? ಜೈನ ಸನ್ಯಾಸಿಗಳ ವಾಸಸ್ಥಾನಕ್ಕಾಗಿ ಕೆತ್ತಲಾಗಿದೆ. ಉದಯಗಿರಿಯಲ್ಲಿ 18 ಗುಹೆಗಳಿದಾವ. ಖಂಡಗಿರಿಯಲ್ಲಿ ಎಷ್ಟು ಗುಹೆಗಳಿದಾವ? 15 ಗುಹೆಗಳನ್ನು ಹೊಂದಿದೆ. ಎಷ್ಟು? ಉದಯಗಿರಿಯಲ್ಲಿ 18 ಗುಹೆಗಳು, ಖಂಡಗಿರಿಯಲ್ಲಿ 15 ಗುಹೆಗಳನ್ನು ಈ ಉದಯಗಿರಿ ಮತ್ತು ಖಂಡಗಿರಿ ಗುಹೆಗಳು ಹೊಂದಿದಾವ. ಅದೇ ರೀತಿ ಉದಯಗಿರಿ ಗುಹೆಗಳು ಬ್ರಾಹ್ಮಿ ಲಿಪಿಯಲ್ಲಿ ಕೆತ್ತಲಾದ ಹತಿಗುಂಪಾ ಶಾಸನಕ್ಕೆ ಪ್ರಸಿದ್ಧವಾಗಿದೆ. Udayagiri caves are famous for the Hathigumpha inscription which is carved out in Brahmi script. ಉದಯಗಿರಿ ಯಾವುದಕ್ಕೆ ಪ್ರಸಿದ್ಧವಾಗಿದೆ? ಹತಿಗುಂಪಾ ಶಾಸನಕ್ಕೆ ಪ್ರಸಿದ್ಧವಾಗಿದೆ. ಈ ಹತಿಗುಂಪಾ ಶಾಸನ ಯಾವ ಲಿಪಿಯಲ್ಲಿ ಇದೆಯಪ್ಪ ಅಂದ್ರೆ ಬ್ರಾಹ್ಮಿ ಲಿಪಿಯಲ್ಲಿ ಇದೆ. ಈ ಶಾಸನವು ಜೈನ ನಮೋಕಾರ ಮಂತ್ರದಿಂದ ಆರಂಭವಾಗುತ್ತದೆ. ಯಾವ ಶಾಸನ? ಹತಿಗುಂಪಾ ಶಾಸನ ಜೈನ ನಮೋಕಾರ ಮಂತ್ರದಿಂದ ಆರಂಭವಾಗುತ್ತದೆ. ಮತ್ತು ರಾಜ ಕರವೇಲನು ಕೈಗೊಂಡ ವಿವಿಧ ಮಿಲಿಟರಿ ಕಾರ್ಯಾಚರಣೆಯನ್ನು ಎತ್ತಿ ತೋರಿಸುತ್ತದೆ. ಯಾವ ಶಾಸನ? ಹತಿಗುಂಪಾ ಶಾಸನ. ಹತಿಗುಂಪಾ ಶಾಸನವನ್ನು ಯಾರು ನಿರ್ಮಾಣ ಮಾಡಿದ್ರು? ರಾಜ ಕರವೇಲನ ಅಡಿಯಲ್ಲಿ ನಿರ್ಮಾಣ ಹೊಂದಿತು. ಅವನು ತನ್ನ ವಿವಿಧ ಮಿಲಿಟರಿ ಕಾರ್ಯಾಚರಣೆಗಳನ್ನು ಈ ಶಾಸನದಲ್ಲಿ ಎತ್ತಿ ತೋರಿಸಿದ್ದಾನೆ. ಉದಯಗಿರಿಯಲ್ಲಿ ರಾಣಿಗುಂಪಾ ಗುಹೆಯು 2 ಅಂತಸ್ತಿನದ್ದು ಮತ್ತು ಕೆಲವು ಸುಂದರ ಶಿಲ್ಪಗಳನ್ನು ಹೊಂದಿದೆ. ಹತಿಗುಂಪಾ ಶಾಸನ ಬ್ರಾಹ್ಮಿ ಲಿಪಿಯಲ್ಲಿದೆ. ಇದು ಉದಯಗಿರಿ ಗುಹೆಗಳಲ್ಲಿದೆ. ಅದೇ ರೀತಿ ಮತ್ತೊಂದು ಉದಯಗಿರಿ ಗುಹೆಯಲ್ಲಿರುವ ರಾಣಿಗುಂಪಾ ಗುಹೆ, ಉದಯಗಿರಿಯ ಗುಹೆಯಲ್ಲಿರುವ ರಾಣಿಗುಂಪಾ ಗುಹೆ 2 ಅಂತಸ್ತಿನದ್ದು ಮತ್ತು ಅವು ಸುಂದರ ಶಿಲ್ಪಗಳನ್ನು ಹೊಂದಿದೆ. ಇದು ಉದಯಗಿರಿ ಮತ್ತು ಖಂಡಗಿರಿ ಗುಹೆಗಳು. ಇದು 2 ಅಂತಸ್ತಿನ ರಾಣಿಗುಂಪಾ ಗುಹೆ. ಉದಯಗಿರಿ ಮತ್ತು ಖಂಡಗಿರಿ ಗುಹೆಗಳು. ಅದೇ ರೀತಿ ಸ್ತೂಪಗಳು ಯಾವ ರೀತಿ ಇದ್ವು? ಇವಾಗ ನಾವು ಕತ್ತರಿಸಿದ ಕಲ್ಲಿನ ಗುಹೆಗಳನ್ನು ನೋಡ್ಕೊಂಡ್ವಿ. ಅದೇ ರೀತಿ ಸ್ತೂಪಗಳು ಯಾವ ರೀತಿ ಇದ್ವು? ಮೌರ್ಯರ ಕಾಲದಲ್ಲಿ ಸ್ತೂಪಗಳು ಯಾವ ರೀತಿ ಇದ್ವಪ್ಪ ಅಂದ್ರೆ ಮೌರ್ಯರ ಕಾಲದಲ್ಲಿ ಕೂಡ ಸ್ತೂಪಗಳನ್ನು ನೋಡಿದ್ದೀವಿ. ಅದೇ ರೀತಿ ಮೌರ್ಯರ ಮೌರ್ಯರ ಕಾಲದಲ್ಲಿ ಇದ್ದ ಸ್ತೂಪಗಳಿಗಿಂತ ದೊಡ್ಡದನ್ನು ಮತ್ತು ಅದಕ್ಕಿಂತ ಹೆಚ್ಚಿನ ಅಲಂಕಾರಿಕವಾಗಿ ನಿರ್ಮಾಣ ಮಾಡಿದರು. ಕಲ್ಲು ಮತ್ತು ಇಟ್ಟಿಗೆಯನ್ನು ಈ ಸ್ಥಳದಲ್ಲಿ ಕಲ್ಲುಗಳು ಹೆಚ್ಚಾಗಿ ಬಳಸಲಾಗುತ್ತಿತ್ತು. ಆ ಕಲ್ಲು ಮತ್ತು ಇಟ್ಟಿಗೆಯನ್ನು ಬಳಸ್ಕೊಂಡು ಅವ್ರೇನು ಮಾಡ್ತಾಯಿದ್ರು? ಸ್ತೂಪಗಳನ್ನು ನಿರ್ಮಾಣ ಮಾಡ್ತಾಯಿದ್ರು. ಅದೇ ರೀತಿ ಶುಂಗ ಸಾಮ್ರಾಜ್ಯವು ಭಾರತದ ಯಾವ ಭಾಗದಲ್ಲಿ ಕಂಡುಬರುತ್ತೆ? ಉತ್ತರ ಭಾಗದಲ್ಲಿ ಕಂಡುಬರುತ್ತೆ. ಈ ಶುಂಗ ಸಾಮ್ರಾಜ್ಯ ತೋರಣಗಳ ಕಲ್ಪನೆಯನ್ನು ಸ್ತೂಪಗಳಿಗೆ ಸುಂದರವಾದ ಅಲಂಕರಿಸಿದ ಹೆಬ್ಬಾಗಿಲುಗಳಾಗಿ ಪರಿಚಯಿಸಿತು. ಯಾವುದು? ಶುಂಗ ಸಾಮ್ರಾಜ್ಯ. ಆ ಶುಂಗ ಸಾಮ್ರಾಜ್ಯ ಯಾವ ಕಲ್ಪನೆಯನ್ನು ಸ್ತೂಪಗಳಿಗೆ ಸುಂದರವಾಗಿ ಅಲಂಕರಿಸಿದ ಹೆಬ್ಬಾಗಿಲುಗಳಾಗಿ ಪರಿಚಯಿಸಿತು? ತೋರಣಗಳ ಕಲ್ಪನೆಯನ್ನು. ಈ ತೋರಣಗಳನ್ನು ಬಳಸ್ಕೊಂಡು
ಯಾವ ರೀತಿಯಾದ ಅಂದರೆ ಹೆಬ್ಬಾಗಿಲುಗಳಾಗಿ ಪರಿಚಯನ ಮಾಡ್ತು. ದಿ ಶುಂಗಾ ಡೈನೆಸ್ಟಿ ಇಂಟ್ರೊಡ್ಯೂಸ್ ದಿ ಐಡಿಯಾ ಆಫ್ ತೋರಣ ಆಸ್ ಬ್ಯೂಟಿಫುಲಿ ಡೆಕೋರೇಟೆಡ್ ಗೇಟ್ವೇಸ್ ಟು ದಿ ಸ್ತೂಪಾಸ್. ಈ ಸ್ತೂಪಗಳನ್ನು ಮತ್ತು ತೋರಣಗಳ ಕಲ್ಪನೆಯನ್ನು ಬಳಸ್ಕೊಂಡು ಶುಂಗ ಸಾಮ್ರಾಜ್ಯವು ಯಾವ ಪ್ರದೇಶಕ್ಕೆ ಅಂದರೆ ಯಾವುದನ್ನು ನಿರ್ಮಾಣ ಮಾಡಲಿಕ್ಕೆ ಬಳಸ್ಕೋತು, ಯಾವ ವಸ್ತುವನ್ನು ಅಲಂಕಾರವನ್ನು ಮಾಡಲು ತೋರಣಗಳನ್ನು ಕಲ್ಪನೆಯನ್ನು ಮತ್ತು ಸ್ತೂಪಗಳನ್ನು ಮಾಡಲು ಬಳಸ್ಕೊಳ್ತು, ಹೆಬ್ಬಾಗಿಲುಗಳಾಗಿ ಪರಿಚಯನ ಮಾಡಿತು. ಅದೇ ರೀತಿ ತೋರಣಗಳನ್ನು ಯಾವ ಮಾದರಿಗಳೊಂದಿಗೆ ಕೆತ್ತಲಾಗಿತ್ತಪ್ಪ ಅಂದರೆ ಅಂಕಿಅಂಶಗಳು ಮತ್ತು ಹೆಲೆನಿಸ್ಟಿಕ್ ಪ್ರಭಾವದಿಂದ ಈ ಮಾದರಿಯ ಅಂಕಿಅಂಶಗಳು ಮತ್ತು ಹೆಲೆನಿಸ್ಟಿಕ್ ಮಾದರಿಗಳನ್ನು ಬಳಸ್ಕೊಂಡು ಸ್ತೂಪಗಳನ್ನು ಕೆತ್ತಲಾಯಿತು. ಅದೇ ರೀತಿ ಈ ಸ್ತೂಪಗಳಿಗೆ ಉದಾಹರಣೆಗಳು ಮಧ್ಯಪ್ರದೇಶದ ಬರಹುತ್ ಸ್ತೂಪ, ಅದೇ ರೀತಿ ಮಧ್ಯಪ್ರದೇಶದ ಸಾಂಚಿ ಸ್ತೂಪ. ಈ ಸಾಂಚಿ ಸ್ತೂಪದಲ್ಲಿ ತೋರಣಗಳನ್ನು ಕಾಣ್ಬೋದು. ಇದು ಬರಹುತ್ ಸ್ತೂಪ, ಇದು ಕೂಡ ಮಧ್ಯಪ್ರದೇಶದಲ್ಲಿದೆ. ಇದು ಸಾಂಚಿ ಸ್ತೂಪ, ಇದು ತೋರಣ, ಇದು ಹೆಬ್ಬಾಗಿಲು. ಇದನ್ನು ಅಲಂಕಾರ ಮಾಡಲಿಕ್ಕೆ ಏನು ಮಾಡಿದ್ರು, ತೋರಣ ಕಲ್ಪನೆಯನ್ನು ಬಳಸ್ಕೊಂಡಿದ್ರು. ಇದು ಕೂಡ ಇರೋದು ಮಧ್ಯಪ್ರದೇಶದಲ್ಲಿ. ಅದೇ ರೀತಿ ಇವಾಗ ಸ್ತೂಪಗಳನ್ನು ನೋಡ್ಕೊಂಡಿದ್ವಿ. ವಾಸ್ತುಶಿಲ್ಪ ಆಯಿತು. ಸ್ತೂಪಗಳ ರೂಪದಲ್ಲಿ ನಾವು ವಾಸ್ತುಶಿಲ್ಪವನ್ನು ಮುಂದುವರಿಸಿದ್ದನ್ನು ನೋಡ್ತೀವಿ. ಕತ್ತರಿಸಿದ ಕಲ್ಲಿನ ಗುಹೆಗಳನ್ನು ಕೂಡ ನೋಡ್ಕೊಂಡ್ವಿ. ಇವಾಗ ಆ ಮೌರ್ಯ ನಂತರದ ಕಾಲ ಶಿಲ್ಪಕಲೆಗಳು ಯಾವ ರೀತಿ ಇದ್ವು ಅಂದರೆ, ಅವರು ಏನು ಮಾಡ್ತಿದ್ರು, ಶಿಲ್ಪಕಲೆಯನ್ನು 3 ಪ್ರಮುಖ ಶಾಲೆಗಳಾಗಿ ಪಡಿಸ್ಲಿಕ್ಕೆ ಈ ಶಿಲ್ಪಕಲೆಯನ್ನು ಅಭಿವೃದ್ಧಿಪಡಿಸಲಿಕ್ಕೆ 3 ಶಾಲೆಗಳನ್ನು ತೆಗೆದ್ರು. ಯಾವುದಪ್ಪ ಅಂದರೆ ಗಾಂಧಾರ, ಮಥುರಾ ಮತ್ತು ಅಮರಾವತಿ. ಈ 3 ಶಾಲೆಗಳು ತುಂಬ ಕೇಂದ್ರೀಕೃತವಾಗಿದ್ದವು. ಇವಾಗ ಗಾಂಧಾರ ಸ್ಕೂಲ್ ಆಫ್ ಆರ್ಟ್ ಅಂದರೆ ಈ ಗಾಂಧಾರ ಶಾಲೆ ಇವಾಗಿನ ಪೇಶಾವರ್ ಮತ್ತು ಅಫ್ಘಾನಿಸ್ತಾನದ ಸಮೀಪ ಪಂಜಾಬಿನ ಪಶ್ಚಿಮ ಗಡಿಗಳಲ್ಲಿ ಅಭಿವೃದ್ಧಿಯನ್ನು ಹೊಂದಿತು. ಗ್ರೀಕ್ ಆಕ್ರಮಣಕಾರರು ಏನು ಮಾಡಿದರು, ಗ್ರೀಕ್ ಮತ್ತು ರೋಮನ್ ಶಿಲ್ಪಿಗಳ ಸಂಪ್ರದಾಯಗಳನ್ನು ತಂದು ಈ ಪ್ರದೇಶಗಳ ಮೇಲೆ ಪ್ರಭಾವವನ್ನು ಬೀರಿದ್ವು. ಆದ್ದರಿಂದ ಈ ಗಾಂಧಾರ ಶಾಲೆಯನ್ನು ಗ್ರೀಕೋ ಇಂಡಿಯನ್ ಸ್ಕೂಲ್ ಆಫ್ ಆರ್ಟ್ ಅಂತ ಕೂಡ ಕರೀತಾರೆ. ಏನಂತ ಹೇಳಿ ಕರೀತಾರೆ, ಗಾಂಧಾರ ಶಾಲೆಯನ್ನು ಗ್ರೀಕೋ ಇಂಡಿಯನ್ ಸ್ಕೂಲ್ ಆಫ್ ಆರ್ಟ್ ಅಂತ ಹೇಳಿ ಕರೀತಾರೆ. ಯಾಕೆ ಕರೀತಾರಪ್ಪ ಅಂದರೆ ಗ್ರೀಕ್ ಮತ್ತು ರೋಮನ್ ಶಿಲ್ಪಿಗಳ ಸಂಪ್ರದಾಯಗಳು ಈ ಪ್ರದೇಶಗಳ ಮೇಲೆ ಪ್ರಭಾವವನ್ನು ಬೀರಿದ್ವು. ಆದ್ದರಿಂದ ಗ್ರೀಕೋ ಇಂಡಿಯನ್ ಸ್ಕೂಲ್ ಆಫ್ ಆರ್ಟ್ ಅಂತ ಹೇಳಿ ಕರೀತಾರೆ. ಅದೇ ರೀತಿ ಕ್ರಿಸ್ತಪೂರ್ವ 50ರಿಂದ ಕ್ರಿಸ್ತಶಕ 500ರವರೆಗಿನ ಅವಧಿಯಲ್ಲಿ ಏನು ಮಾಡ್ತಾರೆ, ಗಾಂಧಾರ ಶಾಲೆಯನ್ನು 2 ಹಂತಗಳಲ್ಲಿ ಪ್ರವರ್ಧಮಾನಕ್ಕೆ ತರ್ತಾರೆ. ಒಂದು ಹಿಂದಿನ ಶಾಲೆ ಯಾವ ರೀತಿ ಇದ್ವು ಅಂದರೆ ನೀಲಿ ಮತ್ತು ಬೂದು ಮರಳುಗಳನ್ನು ಬಳಕೆ ಮಾಡಿಕೊಂಡು ಹಿಂದಿನ ಶಾಲೆಯ ನಿರ್ಮಾಣ ಆದ್ರೆ, ಈ ನಂತರದ ಶಾಲೆಯ ಮಣ್ಣು ಮತ್ತು ಗಾರೆಯನ್ನು ಬಳಸಿ ನಿರ್ಮಾಣ ಮಾಡ್ತಾರೆ. 2 ರೀತಿಯಾದ ಗಾಂಧಾರ ಶಾಲೆಯನ್ನು ತೆಗಿತಾರೆ. ಹಿಂದೆ ನೀಲಿ ಮತ್ತು ಬೂದು ಮರಳುಗಲ್ಲಿನ ಬಳಕೆಯನ್ನು ಮಾಡಿದರೆ, ಇವಾಗಿನ ಶಾಲೆಗಳನ್ನು ರಚಿಸಲು ಅಂದರೆ ಶಾಲೆಯ ಶಿಲ್ಪವನ್ನು ರಚಿಸಲು ಮಣ್ಣು ಮತ್ತು ಗಾರೆಯನ್ನು ಬಳಸಿದ್ರು. ಬುದ್ಧ ಮತ್ತು ಬೋಧಿಸತ್ವ ಚಿತ್ರಗಳು ಗ್ರೀಕೋ ರೋಮನ್ ಪ್ಯಾಂಥಿಯನ್ನ ಆಧರಿಸಿವೆ ಮತ್ತು ಅಪೋಲೋನಂತೆಯೇ ಇತ್ತು. ಈ ಬುದ್ಧ ಮತ್ತು ಬೋಧಿಸತ್ವ ಚಿತ್ರ ಗ್ರೀಕೋ ರೋಮನ್ ಪ್ಯಾಂಥಿಯನ್ನ ಯಾಕೆ ಆಧರಿಸಿತ್ತಂದರೆ, ಗಾಂಧಾರ ಶಾಲೆಯ ಪ್ರದೇಶಗಳಲ್ಲಿ ಗ್ರೀಕೋ ರೋಮನ್ ಶಿಲ್ಪಿಗಳ ಸಂಪ್ರದಾಯ ಪ್ರಭಾವವನ್ನು ಬೀರಿತು. ಆದ್ದರಿಂದ ಇವರು ಏನು ಮಾಡ್ತಿದ್ರು, ಗ್ರೀಕೋ ರೋಮನ್ ಪ್ಯಾಂಥಿಯನ್ನ ಆಧರಿಸಿ ಅಪೋಲೋನಂತೆಯೇ ಇತ್ತು. ಅದೇ ರೀತಿ ಇದು ಗಾಂಧಾರ ಶೈಲಿಯ ಚಿತ್ರಣ. ಗುಂಗುರು ಕೂದಲು. ಅದೇ ರೀತಿ ಮಥುರಾ ಶಾಲೆ. ಈ ಮಥುರಾ ಶಾಲೆ ಯಮುನಾ ನದಿಯ ದಡದಲ್ಲಿ ಕಂಡುಬಂತು. ಅದೇ ರೀತಿ ಇದು ಕ್ರಿಸ್ತಶಕ 1ರಿಂದ 3ನೇ ಶತಮಾನದಲ್ಲಿ ಯಮುನಾ ನದಿಯ ದಡದಲ್ಲಿ ಕಂಡುಬಂತು. ಮಥುರಾ ಶಾಲೆಯು ಧರ್ಮಗಳ
ಕಥೆಗಳನ್ನು ಮತ್ತು ಚಿತ್ರಗಳನ್ನು ಪ್ರಭಾವಿತವಾಗಿತ್ತು. ಮಥುರಾ ಶಾಲೆ ಈ ಕಾಲದ ಎಲ್ಲ 3 ಧರ್ಮಗಳ ಕಥೆಗಳು ಮತ್ತು ಚಿತ್ರಣಗಳಿಂದ ಪ್ರಭಾವಿತವಾಗಿತ್ತು. ಗಾಂಧಾರ ಕಲೆ ಗ್ರೀಕೋ ರೋಮನ್ ಶಿಲ್ಪಗಳ ಸಂಪ್ರದಾಯ ಪ್ರಭಾವವನ್ನು ಪಡೆದರೆ, ಈ ಮಥುರಾ ಶಾಲೆ 3 ಧರ್ಮಗಳ ಕಥೆ ಅಂದರೆ ಬೌದ್ಧ ಧರ್ಮ, ಹಿಂದೂ ಧರ್ಮ, ಜೈನ ಧರ್ಮ ಕಥೆಗಳು ಮತ್ತು ಚಿತ್ರಣಗಳಿಂದ ಪ್ರಭಾವಿತವಾಗಿತ್ತು. ಈ ಚಿತ್ರಗಳು ಮೌರ್ಯರ ಕಾಲದಲ್ಲಿ ಕಂಡುಬಂದ ಹಿಂದಿನ ಯಕ್ಷ ಚಿತ್ರಗಳ ಮಾದರಿಯಲ್ಲಿವೆ. ನಾವು ಮೌರ್ಯರ ಕಾಲದಲ್ಲಿ ಯಕ್ಷ ಚಿತ್ರವನ್ನು ನೋಡಿದ್ವಿ. ಅದೇ ರೀತಿಯ ಮಾದರಿಯನ್ನು ಈ ಮಥುರಾ ಶಾಲೆಯ ಚಿತ್ರಗಳು ಕೂಡ ಅದೇ ಮಾದರಿಯನ್ನು ಹೊಂದಿವೆ. ಅದೇ ರೀತಿ ಮಥುರಾ ಶಾಲೆಯು ಚಿತ್ರಗಳಲ್ಲಿ ಸಾಂಕೇತಿಕತೆಯನ್ನು ಬಳಸೋದನ್ನು ತೋರಿಸಿವೆ. ಈ ಮಥುರಾ ಶಾಲೆಯ ಚಿತ್ರಗಳು ಏನು ಮಾಡ್ಯಾವ, ಸಾಂಕೇತಿಕತೆಯನ್ನು ಬಳಸೋದನ್ನು ತೋರಿಸಿದೆ. ಹಿಂದೂ ದೇವರುಗಳನ್ನು ಅವರ ಆಯುಧಗಳನ್ನು ಬಳಸಿ ಪ್ರತಿನಿಧಿಸಲಾಗಿದೆ. ಉದಾಹರಣೆಗೆ ಶಿವನನ್ನು ಲಿಂಗ ಮತ್ತು ಮುಖಲಿಂಗದ ಮೂಲಕ ತೋರಿಸಲಾಗಿದೆ. ಅಂತೆಯೇ ಬುದ್ಧನ ತಲೆಯ ಸುತ್ತಲಿನ ಪ್ರಭಾವಲಯವನ್ನು ಗಾಂಧಾರ ಶಾಲೆಯ ಚಿತ್ರಗಳಿಗಿಂತ ದೊಡ್ಡದಾಗಿ ಮತ್ತು ಜಾಮಿತಿಯ ಮಾದರಿಗಳಲ್ಲಿ ಅಲಂಕರಿಸಲ್ಪಟ್ಟಿವೆ. ಬುದ್ಧನನ್ನು 2 ಬೋಧಿಸತ್ವರು ಸುತ್ತಲೂ ತೋರಿಸಿದ್ದಾರೆ. ಪದ್ಮಪಾಣಿ ಕಮಲ ಹಿಡಿದಿದ್ರೆ ವಜ್ರಪಾಣಿ ಏನು ಹಿಡ್ದಾನ, ಸಿಡಿಲು ಹಿಡಿದಿದ್ದಾನೆ. ಪದ್ಮಪಾಣಿ ಕಮಲ ಹಿಡಿದಾನ, ವಜ್ರಪಾಣಿ ಸಿಡಿಲು ಹಿಡಿದಿದ್ದಾನೆ. ವಜ್ರಪಾಣಿ ಸಿಡಿಲು ಹಿಡಿದಿದ್ದಾನೆ, ಪದ್ಮಪಾಣಿ ಕಮಲವನ್ನು ಹಿಡಿದಾರೆ. ಇವರು ಇಬ್ಬರು ಬೋಧಿಸತ್ತವರು, ಬುದ್ಧ ಮತ್ತು ಬೋಧಿಸತ್ತವರು. ಇದು ಗಾಂಧಾರ ಶಾಲೆಗಿಂತ ದೊಡ್ಡದಾಗಿದೆ. ಇದು ಇನ್ನು ಮುಂದೆ ಅಮರಾವತಿ ಶಾಲೆ. ಈ ಅಮರಾವತಿ ಶಾಲೆ ಕೃಷ್ಣಾ ನದಿಯ ದಡದಲ್ಲಿ ಅಂದರೆ ದಕ್ಷಿಣ ಭಾಗದಲ್ಲಿ ಕೃಷ್ಣಾ ನದಿಯ ದಡದಲ್ಲಿ ಸತ್ವಾಹನರ ಅರಸರ ಆಶ್ರಯದಲ್ಲಿ ಅಭಿವೃದ್ಧಿಯನ್ನು ಹೊಂದಿತು. ಯಾರ ಆಶ್ರಯದಲ್ಲಿ? ಸತ್ವಾಹನರ ಅರಸರ ಆಶ್ರಯದಲ್ಲಿ. ಗಾಂಧಾರ ಮತ್ತು ಮಥುರಾ ಶಾಲೆಗಳು ಯಾವ ಅರಸರ ಅಂದರೆ ಕುಶಾನರ ಅರಸರ ಆಶ್ರಯದಲ್ಲಿ ಅಭಿವೃದ್ಧಿಯನ್ನು ಹೊಂದಿದ್ವು. ಆದರೆ ಅಮರಾವತಿ ಶಾಲೆ ಸತ್ವಾಹನರ ಅರಸರ ಆಶ್ರಯದಲ್ಲಿ ಅಭಿವೃದ್ಧಿಯನ್ನು ಹೊಂದಿದ್ವು. ಅದೇ ರೀತಿ 2 ಶಾಲೆಗಳು ಒಂದೇ ಚಿತ್ರಗಳ ಮೇಲೆ ಕೇಂದ್ರೀಕರಿಸಿದರೆ, ಮಥುರಾ ಮತ್ತು ಗಾಂಧಾರ ಶಾಲೆಗಳು ಯಾವ ಚಿತ್ರಗಳ ಮೇಲೆ ಕೇಂದ್ರೀಕರಿಸಿದಾವ ಅಂದ್ರೆ ಬುದ್ಧ ಮತ್ತು ಬೋಧಿಸತ್ತವರ ಈ 2 ಚಿತ್ರಗಳ ಮೇಲೆ, ಈ ಒಂದು ಚಿತ್ರದ ಮೇಲೆ ಈ 2 ಶಾಲೆಗಳು ಕೇಂದ್ರೀಕರಿಸಿದಾವ. ಆದರೆ ಅಮರಾವತಿ ಶಾಲೆ ಏನಾಗಿತ್ತು, ಕ್ರಿಯಾತ್ಮಕ ಚಿತ್ರಗಳ ಬಳಕೆ ಅಥವಾ ನಿರೂಪಣಾ ಕಲೆಗೆ ಹೆಚ್ಚು ಒತ್ತು ನೀಡಿತು. ಇದು ಏನು ಮಾಡಿತು, ಕ್ರಿಯಾತ್ಮಕ ಚಿತ್ರಗಳನ್ನು ಬಳಕೆಯನ್ನು ಮಾಡಿಕೊಂಡು ನಿರೂಪಣಾ ಕಲೆಗೆ ಹೆಚ್ಚು ಒತ್ತು ನೀಡಿತು. ಈ ಶಾಲೆಯ ಶಿಲ್ಪಗಳು ತ್ರಿಭಂಗ ಭಂಗಿಯನ್ನು ಅತಿಯಾಗಿ ಬಳಸಿದ್ವು. ಅಂದರೆ 3 ಬಾಗುವಿಕೆಯೊಂದಿಗೆ ದೇಹ. ತ್ರಿಭಂಗ ಅಂದರೆ 3 ಬಾಗುವಿಕೆಯೊಂದಿಗೆ ದೇಹ ಅಂತ ಹೇಳಿ. ಈ ರೀತಿಯಾದ ಶಿಲ್ಪಕಲೆಗಳನ್ನು ಈ ರೀತಿ 3 ಬಾಗುವಿಕೆಯಿಂದ ಈ ರೀತಿ ಬಾಗುವುದನ್ನು, ಈ ರೀತಿಯಾದ ಶಿಲ್ಪಗಳನ್ನು ಅಮರಾವತಿ ಇದರಲ್ಲಿ ಅಮೃತಶಿಲೆಯನ್ನು ಬಳಸಿ ಶಿಲ್ಪಗಳನ್ನು ಕೆತ್ತಲಾಗ್ತಿತ್ತು. ಅದೇ ರೀತಿ ಡಿಫ್ರೆನ್ಸಸ್ ಬಿಟ್ವೀನ್ ಗಾಂಧಾರ, ಮಥುರಾ ಆ್ಯಂಡ್ ಅಮರಾವತಿ ಸ್ಕೂಲ್. ಗಾಂಧಾರ, ಮಥುರಾ ಮತ್ತು ಅಮರಾವತಿ ಶಾಲೆಗಳ ನಡುವಿನ ವ್ಯತ್ಯಾಸಗಳು. ಇವು ಯಾವ ಆಧಾರದ ಮೇಲೆ ಈ ವ್ಯತ್ಯಾಸವನ್ನು ಕಾಣ್ಬೋದು ಅಂತ ನೋಡ್ಕೊಳ್ಳೋಣ. ಬಾಹ್ಯ ಪ್ರಭಾವ ಅಂದರೆ ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸ್. ಈ ಬಾಹ್ಯ ಪ್ರಭಾವದಲ್ಲಿ ಗಾಂಧಾರ, ಮಥುರಾ ಮತ್ತು ಅಮರಾವತಿ ಯಾವ ರೀತಿಯಾದ ವ್ಯತ್ಯಾಸಗಳನ್ನು ಹೊಂದಿದ್ದಾವಂದರೆ ಹೆವಿ ಇನ್ಫ್ಲೂಯೆನ್ಸ್ ಆಫ್ ಗ್ರೀಕ್ ಆರ್ ಹೆಲೆನಿಸ್ಟಿಕ್ ಸ್ಕಲ್ಪ್ಚರ್. ಸೊ ಇಟ್ ಈಸ್ ಆಲ್ಸೋ ನಾನ್ ಇಂಡೋ ಗ್ರೀಕ್ ಆರ್ಟ್. ಈ ಗಾಂಧಾರ ಸ್ಕೂಲ್ ಏನು ಮಾಡಿತ್ತು, ಗ್ರೀಕ್ ಮತ್ತು ಅಥವಾ ಹೆಲೆನಿಸ್ಟಿಕ್ ಶಿಲ್ಪದ ಭಾರಿ ಪ್ರಭಾವವನ್ನು ಹೊಂದಿತ್ತು. ಆದ್ದರಿಂದ ಇದನ್ನೇನು ನಾವು ಕರಿತೀವಿ, ಇಂಡೋ ಗ್ರೀಕರ ಕಲೆ ಅಂತ ಹೇಳಿ ಕರಿತೀವಿ. ಆದರೆ ಮಥುರಾ ಸ್ಕೂಲ್ ಏನಾಗಿತ್ತು, 3 ಧರ್ಮಗಳ ಮೇಲೆ, ಯಾವುದು ಸ್ಥಳೀಯವಾಗಿ ಹುಟ್ಟಿದಂಥ
ಧರ್ಮಗಳ ಮೇಲೆ ಪ್ರಭಾವವನ್ನು ಬೀರಿತು. ಆದ್ದರಿಂದ ಇದು ಸ್ಥಳೀಯವಾಗಿ ಅಭಿವೃದ್ಧಿಯನ್ನು ಹೊಂದಿತ್ತು. ಇದು ಕೂಡ ಅಮರಾವತಿ ಶಾಲೆ ಕೂಡ ಇದು ಕೂಡ ಸ್ಥಳೀಯವಾಗಿ ಅಭಿವೃದ್ಧಿಯನ್ನು ಹೊಂದಿತ್ತು. ಇದಕ್ಕೂ ಕೂಡ ಯಾವುದೇ ರೀತಿಯಾದ ಬಾಹ್ಯ ಸಂಸ್ಕೃತಿಗಳಿಂದ ಪ್ರಭಾವಿತವಾಗಿರಲಿಲ್ಲ. ಅದೇ ರೀತಿ ಬಳಸಿದ ಪದಾರ್ಥ, ಯಾವ ಪದಾರ್ಥಗಳನ್ನು ಬಳಸಿಕೊಂಡು ಗಾಂಧಾರ ಶಾಲೆಯ ಶಿಲ್ಪಗಳನ್ನು, ಮಥುರಾ ಶಾಲೆಯ ಶಿಲ್ಪಗಳನ್ನು ಮತ್ತು ಅಮರಾವತಿ ಶಾಲೆಯ ಶಿಲ್ಪಗಳನ್ನು ನಿರ್ಮಿಸ್ತಾ ಇದ್ರು ಅಂಥೇಳಿ. ಗಾಂಧಾರ ಶಾಲೆಯ ಶಿಲ್ಪಗಳನ್ನು ಎರಡು ರೀತಿಯಾಗಿ ನಾವು ಕಾಣ್ಬೋದು. ಮೊದಲಿಗೆ ಆರಂಭಿಕವಾಗಿ ಯಾವ ರೀತಿಯಾದ ಶಾಲೆಯ ಶಿಲ್ಪಗಳನ್ನು ನಿರ್ಮಾಣ ಮಾಡ್ತಿದ್ರು ಅಂದರೆ ನೀಲಿ ಮತ್ತು ಬೂದು ಮರಳುಗಳನ್ನು ಬಳಸ್ತಾ ಇದ್ರು. ನಂತರದ ಅವಧಿಯಲ್ಲಿ ಮಣ್ಣು ಮತ್ತು ಗಾರೆಯನ್ನು ಬಳಸಿ ಶಿಲ್ಪಗಳನ್ನು ನಿರ್ಮಿಸ್ತಾ ಇದ್ರು. ಇದು ಗಾಂಧಾರ ಶಾಲೆಯ ಶಿಲ್ಪದ ನಿರ್ಮಾಣವಾದರೆ, ಮಥುರಾ ಶಾಲೆಯ ಶಿಲ್ಪಗಳನ್ನು ನಿರ್ಮಾಣ ಮಾಡಲಿಕ್ಕೆ ಮಚ್ಚೆಯುಳ್ಳ ಕೆಂಪು ಮರಳುಗಳನ್ನು ಬಳಸ್ತಾ ಇದ್ರು. ಅದೇ ರೀತಿ ಇನ್ನು ಮುಂದೆ ಅಮರಾವತಿ ಶಾಲೆಯ ಶಿಲ್ಪಗಳನ್ನು ಬಿಳಿ ಅಮೃತ ಶಿಲೆಯನ್ನು ಬಳಸಿ ತಯಾರಿಸ್ತಾ ಇದ್ದರು. ಗಾಂಧಾರ ಶಾಲೆಯ ಶಿಲ್ಪಗಳನ್ನು ನೀಲಿ ಮತ್ತು ಬೂದು ಅದು ಆರಂಭಿಕವಾಗಿ ಬಳಸ್ತಾ ಇದ್ದರು, ಮರಳುಗಳನ್ನು ಬಳಸ್ತಾ ಇದ್ದರು. ಅದೇ ರೀತಿ ನಂತರದ ಅವಧಿಯಲ್ಲಿ ಮಣ್ಣು ಮತ್ತು ಗಾರೆಯನ್ನು ಬಳಸ್ತಾ ಇದ್ದರು. ಮಥುರಾ ಶಾಲೆಯಲ್ಲಿ ಮಚ್ಚೆಯುಳ್ಳ ಕೆಂಪು ಮರಳುಗಳನ್ನು ಬಳಸ್ತಾ ಇದ್ದರು. ಅಮರಾವತಿ ಶಾಲೆಯಲ್ಲಿ ಬಿಳಿ ಅಮೃತ ಶಿಲೆಯನ್ನು ಬಳಸ್ತಾ ಇದ್ದರು. ಅದೇ ರೀತಿ ಧಾರ್ಮಿಕ ಪ್ರಭಾವ ಯಾವ ರೀತಿ ಇತ್ತು ನಾವಾಗಿ ನೋಡ್ಕೊಂಡಿದ್ವಿ. ಮೇನ್ಲಿ ಬುದ್ಧಿಸ್ಟ್ ಇಮೇಜರಿ ಇನ್ಫ್ಲೂಯೆನ್ಸ್ಡ್ ಬೈ ದಿ ಗ್ರೀಕೋ ರೋಮನ್ ಪ್ಯಾಂಥಿಯನ್. ಅಂದರೆ ಗಾಂಧಾರ ಶೈಲಿಯ ಮೇಲೆ, ಗಾಂಧಾರ ಶಾಲೆಯ ಪ್ರದೇಶಗಳ ಮೇಲೆ ಗ್ರೀಕೋ ರೋಮನ್ ಶಿಲ್ಪಗಳ ಸಂಪ್ರದಾಯದ ಪ್ರಭಾವವನ್ನು ಬೀರಿತು. ಆದ್ದರಿಂದ ಇದು ಬೌದ್ಧ ಚಿತ್ರವನ್ನು ಪ್ರತಿಬಿಂಬಿಸೋದ್ರಿಂದ ಇದನ್ನು ಏನು ಮಾಡ್ತಾರೆ, ಗ್ರೀಕೋ ರೋಮನ್ ಪ್ಯಾಂಥಿಯನ್ನಿಂದ ಪ್ರಭಾವಿತವಾಗಿತ್ತು. ಇದು ಧಾರ್ಮಿಕ ಪ್ರಭಾವ. ಆದರೆ ಈ ರಿಲಿಜಿಯನ್ ಯಾವುದು, ಬೌದ್ಧ, ಹಿಂದೂ ಮತ್ತು ಜೈನ, ಈ ಮೂರು ಧರ್ಮಗಳು ಮಥುರಾ ಶಾಲೆಯ ಮೇಲೆ ಪ್ರಭಾವವನ್ನು ಬೀರಿದ್ವು. ಹಿಂದೂ ಧರ್ಮ, ಜೈನ ಧರ್ಮ, ಬೌದ್ಧ ಧರ್ಮ ಯಾವುದು ಮಥುರಾ ಶಾಲೆಯ ಮೇಲೆ ಪ್ರಭಾವವನ್ನು ಬೀರಿದ್ವು. ಅದೇ ರೀತಿ ಅಮರಾವತಿ ಶಾಲೆಯ ಮೇಲೆ ಪ್ರಭಾವ ಬೀರಿದ ಏಕೈಕ ಧರ್ಮ ಅಂದರೆ ಬೌದ್ಧರ ಪ್ರಭಾವ. ಅದೇ ರೀತಿ ಪೋಷಕತ್ವ ಅಂದರೆ ಯಾವ ರಾಜವಂಶಗಳು ಗಾಂಧಾರ ಶೈಲಿಯ ಮತ್ತು ಮಥುರಾ ಶಾಲೆ ಮತ್ತು ಅಮರಾವತಿ ಶಾಲೆಯನ್ನು ಪೋಷಿಸ್ತಾ ಇದ್ವು ಅಂದರೆ ಕುಶಾನ ಅರಸರಿಂದ ಪೋಷಿತ ಹೊಂದಿದ್ದು ಗಾಂಧಾರ ಶೈಲಿ. ಅದೇ ರೀತಿ ಮಥುರಾ ಶಾಲೆಯನ್ನು ಕುಶಾನ ಅರಸರೇ ಪೋಷಿತವನ್ನು ಮಾಡಿದರು. ಅದೇ ರೀತಿ ಸತ್ವಾಹನ ಆಡಳಿತಗಾರರಿಂದ ಪೋಷಿತ ಹೊಂದಿದ್ದ ಅಮರಾವತಿ ಶಾಲೆ ಸತ್ವಾಹನ ಆಡಳಿತದಿಂದ ಪೋಷಿತವನ್ನು ಹೊಂದಿತ್ತು. ಅದೇ ರೀತಿ ಅಭಿವೃದ್ಧಿ ಹೊಂದಿದ ಪ್ರದೇಶ, ಗಾಂಧಾರ ಶೈಲಿಯು ವಾಯವ್ಯ ಗಡಿಯಲ್ಲಿ ಆಧುನಿಕ ದಿನದ ಅಂದರೆ ಇವಾಗಿನ ಕಂದಹಾರ ಪ್ರದೇಶದಲ್ಲಿ ಅಭಿವೃದ್ಧಿಯನ್ನು ಹೊಂದಿತು. ಮಥುರಾ ಶಾಲೆ ಏನು ಮಾಡಿತು, ಸೊಂಕ ಮತ್ತು ಕಂಕಲಿತಿಲ ಮತ್ತು ಸುತ್ತಮುತ್ತ ಅಭಿವೃದ್ಧಿಪಡಿಸಿರುವ ಕಂಕಲಿಟಿಲ ಜೈನ ಶಿಲ್ಪಗಳಿಗೆ ಪ್ರಸಿದ್ಧವಾಗಿತ್ತು. ಅದೇ ರೀತಿ ಅಮರಾವತಿ ಶಾಲೆಯು ಯಾವ ಪ್ರದೇಶಗಳಲ್ಲಿ ಅಭಿವೃದ್ಧಿಯನ್ನು ಹೊಂದಿತು ಅಂದರೆ ಕೃಷ್ಣಾ ಗೋದಾವರಿ ಕೆಳಕಣಿವೆಯಲ್ಲಿ ಮತ್ತು ಅಮರಾವತಿಯಲ್ಲಿ, ನಾಗಾರ್ಜುನಕೊಂಡ ಮತ್ತು ಸುತ್ತಮುತ್ತ ಪ್ರದೇಶಗಳಲ್ಲಿ ಅಭಿವೃದ್ಧಿಯನ್ನು ಹೊಂದಿತ್ತು. ಅದೇ ರೀತಿ ಬುದ್ಧ ಶಿಲ್ಪದ ವೈಶಿಷ್ಟ್ಯಗಳು ಯಾವ ರೀತಿ ಇತ್ತು ಅಂಥೇಳಿ ನೋಡ್ಕೊಳ್ಳೋಣ. ಗಾಂಧಾರ ಶಾಲೆಯ ಶಿಲ್ಪಗಳಲ್ಲಿ ಬುದ್ಧ ಶಿಲ್ಪದ ವೈಶಿಷ್ಟ್ಯ ಯಾವ ರೀತಿ ಇತ್ತು ಅಂದರೆ ಬುದ್ಧನನ್ನು ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ಯಾವ ಸ್ಥಿತಿಯ ಶಿಲ್ಪವನ್ನು ಕೆತ್ತಿದ್ದಾರೆ, ಆಧ್ಯಾತ್ಮಿಕ ಸ್ಥಿತಿಯ ಶಿಲ್ಪವನ್ನು ಕೆತ್ತಿದ್ದಾರೆ. ಅಲೆಯಾದ ಕೂದಲಿನೊಂದಿಗೆ ತೋರಿಸಲಾಗಿದೆ, ಗುಂಗುರು ಕೂದಲಿನೊಂದಿಗೆ ತೋರಿಸಲಾಗಿದೆ. ಅವರು ಕಡಿಮೆ ಆಭರಣಗಳನ್ನು ಧರಿಸಿದ್ದಾರೆ. ಅದೇ ರೀತಿ ಯೋಗಿ ಸ್ಥಾನದಲ್ಲಿ ಕೂತಾರೆ, ಧ್ಯಾನದಲ್ಲಿದ್ದಂತೆ ಅರ್ಧ ಕಣ್ಣುಗಳನ್ನು ಮುಚ್ಚಿದವು. ಅದೇ ರೀತಿ ಮಥುರಾ ಶಾಲೆಯ ಬುದ್ಧನ ಶಿಲ್ಪದ ವೈಶಿಷ್ಟ್ಯ ಯಾವ ರೀತಿ ಇತ್ತಂದರೆ ಬುದ್ಧನನ್ನು ನಗುತ್ತಿರುವ ಮುಖದಿಂದ ಸಂತೋಷದ ಮನಸ್ಥಿತಿಯಲ್ಲಿ ತೋರಿಸಲಾಗಿದೆ. ಬುದ್ಧನನ್ನು ಯಾವ ರೀತಿ ತೋರಿಸಲಾಗಿದೆ,
ನಗುತ್ತಿರುವ ಮುಖದಿಂದ ಸಂತೋಷದ ಮನಸ್ಥಿತಿಯಲ್ಲಿ ತೋರಿಸಲಾಗಿದೆ. ದೇಹವು ಪುರುಷತ್ವವನ್ನು ಸಂಕೇತಿಸುತ್ತದೆ. ಬಿಗಿಯಾದ ಉಡುಪನ್ನು ಧರಿಸಿದ್ದನ್ನು ತೋರಿಸ್ತಾರೆ. ಮುಖ ಮತ್ತು ತಲೆಯನ್ನು ಬೋಳಿಸಲಾಗಿದೆ. ಬುದ್ಧನನ್ನು ವಿವಿಧ ಮುದ್ರೆಗಳೊಂದಿಗೆ ಪದ್ಮಾಸನದಲ್ಲಿ ಕೂರಿಸಲಾಗಿದೆ ಮತ್ತು ಅವನ ಮುಖ ಅನುಗ್ರಹವನ್ನು ಪ್ರತಿಬಿಂಬಿಸ್ತಾ ಇದೆ. ಇದೇ ರೀತಿಯಾದ ತಲೆಯ ಮೇಲೆ ತೋರಿಸಲಾಗಿದೆ. ಇದೇ ರೀತಿ ತಲೆಯನ್ನು ಎಲ್ಲಿ ತಲೆಯ ಮೇಲೆ ತೋರಿಸಲಾಗಿದೆ. ಅದೇ ರೀತಿ ಅಮರಾವತಿ ಶಾಲೆಯ ಬುದ್ಧನ ಶಿಲ್ಪದ ವೈಶಿಷ್ಟ್ಯ ಯಾವ ರೀತಿ ಇತ್ತಂದರೆ, ಶಿಲ್ಪಗಳ ಏನಾಗಿತ್ತು, ಸಾಮಾನ್ಯವಾಗಿ ನಿರೂಪಣಾ ಕಲೆಯ ಭಾಗವಾಗಿರೋದ್ರಿಂದ ಬುದ್ಧನ ಏನು ಮಾಡಿದ ವೈಯಕ್ತಿಕ ಲಕ್ಷಣಗಳಿಗೆ ಅವನ ವೈಯಕ್ತಿಕ ಲಕ್ಷಣಗಳು ಕಡಿಮೆ ಒತ್ತು ನೀಡಲಾಗಿತ್ತು. ಶಿಲ್ಪಗಳು ಸಾಮಾನ್ಯವಾಗಿ ಬುದ್ಧನ ಜೀವನ ಕಥೆಗಳನ್ನು ಮತ್ತು ಜಾತಕಟಲೆಗಳನ್ನು ಚಿತ್ರಿಸ್ತಾ ಇದ್ವು. ಅಂದ್ರೆ ಬುದ್ಧನ ಹಿಂದಿನ ಜೀವನದ ಮಾನವ ಮತ್ತು ಪ್ರಾಣಿ ರೂಪದಲ್ಲಿ ಚಿತ್ರಣ ಮಾಡಿದರು. ಇವತ್ತಿನ ಪೋಸ್ಟ್ ಆ್ಯಂಡ್ ಮೌರ್ಯನ್ ಕಲೆಯ ವಾಸ್ತುಶಿಲ್ಪವನ್ನು ನೋಡ್ಕೊಂಡ್ವಿ. ಇವತ್ತಿಗೆ ಇದು ಮುಗೀತು. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮಾಡ್ತೀವಿ ಗ್ರೀಕ್ ಮತ್ತು ರೋಮನ್ ಶಿಲ್ಪ ಯಾವ ರೀತಿ ಇತ್ತು ಅಂತ ಹೇಳಿ ನೋಡ್ಕೊತೀವಿ. ಅದಕ್ಕಿಂತ ಮುಂಚೆ ಕೆಲವೊಂದು ಪ್ರಶ್ನೆಗಳನ್ನು ನೀಡಿದ್ದೀನಿ. ಆ ಪ್ರಶ್ನೆಗಳಿಗೆ ಇವು UPSC ಟೆಸ್ಟ್ ಸೀರೀಸ್ನ ಕ್ವಶನ್ಗಳು. ಈ ಕ್ವಶನ್ಗಳಿಗೆ ನೀವು ನನಗೆ ಕಮೆಂಟ್ ಮುಖಾಂತರ ಆನ್ಸರ್ನ ತಿಳಿಸ್ಬೋದು. ಇದು ಒಂದು ಕ್ವಶನ್ನು, ಇದನ್ನು ಸ್ಕ್ರೀನ್ಶಾಟ್ ಮಾಡಿ ಹಾಕಿದ್ದೀನಿ. ಇದು 2, 3 ಇದು ಸರಿಯಾಗಿ ನೋಡ್ಕೊಳ್ಳಿ. ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಬೌಟ್ ಉದಯಗಿರಿ ಕೇವ್ಸ್ ಆಫ್ ಮಧ್ಯಪ್ರದೇಶ್? ಉದಯಗಿರಿ ಕೇವ್ಸ್ ಆಫ್ ಮಧ್ಯಪ್ರದೇಶ್ ನಾವಾಗೆ ಹೇಳಿದ್ದೀನಿ. ಉದಯಗಿರಿ ಮತ್ತು ಖಂಡಗಿರಿ ಕೇವ್ಸ್ ಇರೋದು ಒಡಿಸ್ಸಾದಲ್ಲಿ, ಉದಯಗಿರಿ ಕೇವ್ಸ್ ಇರೋದು ಮಧ್ಯಪ್ರದೇಶದಲ್ಲಿ. ದೇ ವೇರ್ ಮೇಡ್ ಅಂಡರ್ ದಿ ಕಳಿಂಗ ಕಿಂಗ್ ಕಾರವೇಲ. ಈ ಉದಯಗಿರಿ ಗುಹೆಗಳಲ್ಲಿರುವ ಮಧ್ಯಪ್ರದೇಶದಲ್ಲಿ ಉದಯಗಿರಿ ಗುಹೆಗಳನ್ನು ಕಳಿಂಗ ರಾಜ್ಯದ ಕಾರವೇಲ ಅಡಿಯಲ್ಲಿ ನಿರ್ಮಿಸಲಾಯಿತಾ? ಈ ಸ್ಟೇಟ್ಮೆಂಟ್ ಕರೆಕ್ಟಾ? ಅಥವಾ ದ ಕೇವ್ಸ್ ಹ್ಯಾವ್ ಒನ್ ಆಫ್ ದಿ ಅರ್ಲಿಯೆಸ್ಟ್ ಹಿಂದೂ ಸ್ಕಲ್ಪ್ಚರ್, ಅಥವಾ ಇದು ಒಂದು ಅರ್ಲಿಯೆಸ್ಟ್ ಹಿಂದೂ ಶಿಲ್ಪನ ಅಂತ ಹೇಳಿ ಈ ಸ್ಟೇಟ್ಮೆಂಟಲ್ಲಿ ಕೇಳಿದ್ದಾರೆ. ವಿಚ್ ಆಫ್ ದಿ ಸ್ಟೇಟ್ಮೆಂಟ್ಸ್ ಯಾವ ಸ್ಟೇಟ್ಮೆಂಟ್ ಇದರೊಳಗೆ ಕರೆಕ್ಟ್ ಅಂತ ಹೇಳಿ ಕೇಳಿದ್ದಾರೆ. ಆದರೆ ನೀವು ನೋಡ್ಕೋಬೇಕಾಗಿದ್ದು ಉದಯಗಿರಿ ಕೇವ್ಸ್ ಮತ್ತು ಖಂಡಗಿರಿ ಕೇವ್ಸ್ನಲ್ಲಿರೋ ವ್ಯತ್ಯಾಸ. ರಾಣಿ ಗುಂಪಾ ಕೇವ್ಸ್ ಇಸ್ ಅಸೋಸಿಯೇಟೆಡ್ ವಿತ್. ರಾಣಿ ಗುಂಪಾ ಕೇವ್ಸ್ ಯಾವುದನ್ನು ಸೂಚಿಸ್ತದೆ? ಇದು ಎಲ್ಲಿದೆ? ಇದು ಯಾವ ಗುಹೆಗಳಲ್ಲಿದೆ ಅಂತೇಳಿ. ಅದೇ ರೀತಿ ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಸ್ತೂಪಾಸ್ ಇನ್ ಪೋಸ್ಟ್ ಮೌರ್ಯನ್ ಪೀರಿಯಡ್. ಸ್ತೂಪಾಸ್ became larger and more decorative in the post Maurya period. Wood was the principal building material. Their tornas were evidence of Hellenistic influence. ಅಂದರೆ ಸ್ತೂಪಾಸ್ became larger and ಪೋಸ್ಟ್ ಮೌರ್ಯನ್ ಪೀರಿಯಡ್ದೊಳಗೆ ಮೌರ್ಯನ್ ಪೀರಿಯಡ್ಗಿಂತನೂ ಜಾಸ್ತಿ ಆದ ಏನು ಮಾಡಿದರು, ದೊಡ್ಡದಾದ ಮತ್ತು ಅಲಂಕಾರಿಕವಾಗಿ ಸ್ತೂಪಗಳನ್ನು ನಿರ್ಮಾಣ ಮಾಡಿದರು. ಇವರು ಜಾಸ್ತಿ ಮೆಟೀರಿಯಲ್ನ ಬಳಸೋದು. ಎರಡನೇ ಸ್ಟೇಟ್ಮೆಂಟ್ ಬಂದು ಜಾಸ್ತಿ ಸ್ತೂಪಗಳನ್ನು ನಿರ್ಮಿಸಲಿಕ್ಕೆ ಕಟ್ಟಿಗೆಗಳನ್ನು ಬಳಸ್ತಾ ಇದ್ದರು ಅಂತ ಹೇಳಿದ್ದಾರೆ. ದೇರ್ ತೋರ್ನಾಸ್ ವೇರ್ ಎವಿಡೆನ್ಸ್ ಆಫ್ ಹೆಲೆನಿಸ್ಟಿಕ್ ಇನ್ಫ್ಲೂಯೆನ್ಸ್. ಹೆಲೆನಿಸ್ಟಿಕ್ ಪ್ರಭಾವದಿಂದ ತೋರಣಗಳನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಇದರೊಳಗೆ ಯಾವ ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಅಂತ ಹೇಳಿ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಥ್ಯಾಂಕ್ ಯು. ನಮ್ಮ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್.